ಇವಾಗ ನೋಡು ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳೇವ್ರಿ. ನಾವಿವಾಗ ಈ ವಿಷಯ ಮುಚ್ಚಿಟ್ರು ಇನ್ನೊಂದೆರಡು ದಿವಸಕ್ಕೆ ಜನಕ್ಕೆ ಗೊತ್ತಾಗುತ್ತೆ. ಈಗಲೇ ಹೊಟ್ಟೆ ದಪ್ಪ ಆದಂಗೆ ಕಾಮುತ್ತೆ. ಇನ್ನು ಹೋಗ್ತಾ 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 9 ತಿಂಗಳಾದರೆ ಯಾರಿಗೆ ತಾನೇ ಗೊತ್ತಾಗಲ್ಲ ಬಸ್ರಿ ಹಿಂಗ್ಸಿವಳು ಬಸ್ರಿ ಅಂತ ಹೇಳಿ ಯಾರಿಗೆ ತಾನೇ ಗೊತ್ತಾಗಲ್ಲ. ಎಲ್ಲರಿಗೂ ಗೊತ್ತಾಗುತ್ತೆ. ಇದನ್ನು ಮಾತ್ರ ಮುಚ್ಚಿಡೋಕ್ಕಾಗಲ್ಲ. ಏನೋ ಮುಚ್ಚಿಟ್ರೆ ಒಂದು 5 ತಿಂಗಳು ತನಕ ಮುಚ್ಚಿಡ್ಬೋದು ಅಷ್ಟೇನೆ. ಬಸ್ರಿ ಅಲ್ಲ ಅಂತ ಹೇಳಿ ಒಂದು 5 ತಿಂಗಳು ತನಕ ಗೊತ್ತಾಗಲ್ಲ ಅಷ್ಟೇನೆ. 5 ತಿಂಗಳಾದ್ಮೇಲೆ ಗೊತ್ತಾಗದೇ ಇರೋದಕ್ಕಂತೂ ಸಾಧ್ಯ ಇಲ್ಲ. ಎಂತರಿಗೂ ಗೊತ್ತಾಗುತ್ತೆ ಇವಳು ಪ್ರೆಗ್ನೆಂಟು ಅಂತ ಹೇಳಿ. ಅಲ್ಲ ಕಣೆ, ನಮಗೆ ಮರ್ಯಾದೆ ಇರ್ತಾವೇನೆ. ಯಾರೇ ಇದಕ್ಕೆಲ್ಲ ಕಾರಣ? ಯಾರು ಹೇಳು? ಅವನೇನಿ ಯಶುನೇ ಕಣಮ್ಮ, ಹೇಳಿಲ್ವೇ? ಯಶುನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದೀನಿ. ಮತ್ತೆ ಪದೇ ಪದೇ ಕೇಳ್ತೀಯ. ಏನು ಮಾಡೋಣ? ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಕೇಳಿದೆ. ಏನು ಮಾಡೋಣ ಹೇಳು? ಅವ್ನಿಗೆ ಹೇಳ್ತೀವಿ, ಇವಾಗ ಅವ್ನಿಗೆ ಕೊಟ್ಟು ಮದುವೆ ಮಾಡ್ತೀವಿ. ನನ್ನ ಮಗ ಒಪ್ಕೊಂಬ್ಲಿಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗುತ್ತೆ? ಅವ್ನಿಗೆ ಕೊಡೋದು. ನಾವೆಷ್ಟೆಲ್ಲ ಆಸೆ ಇಕ್ಕೊಂಡಿದ್ದೀವಿ, ಒಬ್ಬಳೆ ಮಗಳು ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡೋಣ. ಯಾರಿಗಾನ ಕೆಲಸಗಳು ಇರೋರಿಗೆ ಚೆನ್ನಾಗಿರೋದು ಮನೆ ಕಡಿಕೆ ಅಂತ ಹೇಳಿ ಇಂಥನ್ನು ಈ ಮದುವೆ ಏನು ಮಾಡೋಕ್ಕಾಗುತ್ತೆ? ನಾವಿವಾಗ ಏನು ಮಾಡೋಕ್ಕಾಗಲ್ಲ. ಬಿಡಪ್ಪ, ಅವಳ ಹಣೆ ಬರ ಹೋಗಿ ಆಗ್ಲೇವಳ ಅಂತ ನನ್ನ ಮಗನೇನೆ. ಇವಾಗ ಇಂಥ ಕೆಲಸ ಮಾಡ್ಕೊಂಡವಳು ಏನ್ಮೇಲೆ ಇವಳಿಗೆ ವಿಧಿನೇ ಇಲ್ಲ, ಬೇರೆ ವಿಧಿನೇ ಇಲ್ಲ. ಇವಾಗ ಅವನ್ನ ಆಗಲೇಬೇಕು ಇವಳು ಮದುವೆನ. ಹೋಗಿ ನನ್ನ ಮಗುಗೆ ಕೇಳ್ತೀನಿ, ಕಾಳ್ಪಟ್ಟು ನಿಟ್ಕೊಂಡು ಕರ್ಕೊಂಬತ್ತೀನಿ. ಬಾರಲ್ಲ ಬೋಳಿ ಮಗನೇ, ನನ್ನ ಮಗಳು ನಮ್ಮ ಮದುವೆ ಆಗಬಾರೋ. ನೀನು ಮಾಡಿರೋ ಬದುಕಿಗೆ ಇವತ್ತು ನನ್ನ ಮಗಳು ಜೀವನ ಹಾಳು ಮಾಡ್ಕೊಳಂಗತ್ತು ಬಾರ ಅಂತ ಹೇಳಿ ಲೋಪರ್ ನನ್ನ ಮಗ ಅಂತೇಳಿ ಹೇಳ್ಕೊಂಬತ್ತೀನಿ. ನನ್ನ ಮಗನ ಹೋಗಿ ಕೊಳಪಟ್ಟು ನೀಡ್ಕೊಂಡು ಹೇಳ್ಕೊಂಬತ್ತೀನಿ. ಕೊಳಪಟ್ಟು ನೀಡ್ಕೊಂಡು ನೋಡ ಕೊಳಪಟ್ಟು ನೀಡ್ಕೊಂಡು ಹೇಳ್ಕೊಂಬಂದು ನನ್ನ ಮಗನೇ ಬಾರ ನನ್ನ ಮಗಳನ್ನ ಮದುವೆ ಆಗೋಂಬ್ತೀನಿ. ಇದಕ್ಕೆಲ್ಲ ಕಾರಣ ಅವನೇನೇ ಕರೆಕ್ಟಾಗಿ ಹೇಳು. ನಾವು ತಿರ್ಗಾ ಮದುವೆ ಆಗಲಿಲ್ಲ ಅಂದ್ರೆ ನಾವೇನೋ ನನ್ನ ಮಗನ ಬಿಡೋದಿಲ್ಲ. ಇಷ್ಟೇ ನಿನ್ನ ಜೀವನ. ಅವನ್ನೇ ಮದುವೆ ಆಗಬೇಕು. ಮದುವೆ ಆಗಲಿಲ್ಲ ಅಂದ್ರೆ ಬೇರೆ ಮದುವೆ ಆಗಕ್ಕಂತ ಆಗಲ್ಲ. ಅವನು ಮದುವೆ ಆದರೆ ಹೆಂಗನ ಮಾಡ್ಕೊಂಡು ಅವಳು ಅಕ್ಕಿತಗ ಅನ್ಕೊಂಡು ಅವಳು ಮೊದಲೇ ಊರು ಬಾಜಾರಿ ಅಲ್ಲಿ ಅಕ್ಕಿತಗ ಅನ್ಕೊಂಡು ಅವ್ರ ಮಗನ ಮದುವೆ ಆಡ್ಕೊಂಡು ಮದುವೆ ಆಗಿ ಅಲ್ಲೇ ಇರೋ ಅಷ್ಟೇ. ಇವಾಗ ಏನು ಮಾಡೋಣ ಹೇಳು? ಏನು ಮಾಡೋಣ ಇವಾಗ? ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಣ್ಣಗೆ ಫೋನ್ ಮಾಡಿದ್ದೀನಿ, ಅವನು ಬರ್ತಾನೆ. ಅವನು ಬಂದಮೇಲೆ ಅದೇನು ಅವನು ಹೇಳ್ತಾನೆ ಕೇಳ್ಕೊಂಡು ನೀನು ಅದನ್ನ ಭಾಗ್ಯರ್ಸ್ಕೆ ಮತ್ಕಲಿ ಹೋಗಿ ಮದುವೆ ಆಗ್ಬಿಡು ನೀನು ಅವನ್ನೇನು. ಇವಾಗ ಮದುವೆಗೆ ಮುಂಚೆಗೆ ಬಸ್ರೆ ಆಗಿ ಮಕ್ಕಳಾದರೆ ಯಾರನ್ನು ಮದುವೆ ಆಗ್ತಾರೆ ನೀ ಅಷ್ಟೇ, ಯಾರೂ ಆಗಲ್ಲ. ಇಷ್ಟೇ ನಿನ್ನ ಜೀವನ. ಮದುವೆಗಿಂತ ಮುಂಚೆ ಹೆಣ್ಣು ಮಕ್ಳು ಜೀವನ ಹಾಳು ಮಾಡ್ಕೊಂಡವ್ರೆ ಅಂತಂದರೆ ಅವ್ರದ್ದೇನು ಕೊನೆ ತಕ್ಕ ಸಾಯ ತಕ್ಕ ಅದೇನಿ. ಏನು ಹೇಳಿರೋ ಪಾಪ? ಏನು ಹೇಳಿರು ಡಾಕ್ಟ್ರು? ಏನು ಮಾಡೋಕ್ಕಾಗಲ್ಲ ವೆಂತ್ಯಮ್ಮ. ಅದೇ ಈ ತಿಂಗಳಾಗೈತೆ, ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕೆ ಆಗೋದಿಲ್ಲ. ಆಪ್ರೇಷನ್ ಮಾಡಿ ತೆಗೀರಿ ಅಂತಂದರೆ ಆಪ್ರೇಷನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರು. ಹಂಗೆಲ್ಲ ಮಾಡಲ್ಲ. ಕೇಸ್ ಆಗುತ್ತೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾವ್ರಿ. ನಾನು ಆಪ್ರೇಷನ್ ಮಾಡಿ ಸುಮ್ಮನೆ ಅತ್ಲಾಗೆ ತಕ್ಷಣ ಅಂತ ಅಂದ್ಕೊಂಡೆ ಹಂಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಏನು ಮಾಡೋಣ? ಇವಾಗ ನೋಡಿ ಇಂಥ ಕೆಲಸ ಮಾಡ್ಕೊಂಡವಳೆ ಅಷ್ಟೇ. ಇವಳು ಜೀವನ ಇಷ್ಟೇ. ಮುಗೀತು ಇವಳು ಕತೆ. ಹೋಗಿ ಅವನ್ನೇ ಮದುವೆ ಆಗಬೇಕು. ಅಕ್ಕಮ್ಮನ ಮಗನೇ ಅಂತ ಇದಕ್ಕೆಲ್ಲ ಕಾರಣ. ಬೈತೀರೋ ಎಲ್ಲ ನನ್ನ ಮತ್ತೆ ಬೈದಂಗೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ವಿ. ಇವತ್ತು ನೋಡಿ ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು. ನಾವು ಹುಡುಗಿನ ಕುಣಿಯಕ್ಕೆ ಬಿಟ್ಲು, ಅಲ್ಲೂ ಇಲ್ಲೂ ಓಡಾಡಕ್ಕೆ ಬಿಟ್ಲು. ಇವಾಗ ಸರಿಯಾಗಿ ಆಯ್ತು ಅವಳಿಗೆ ಮರ್ಯಾದೆನ ಅಂತ ಹೇಳಿ ಜನ ನಮ್ಮನ್ನು ಆಡ್ಕೊಂತ ಇದ್ದಾರೆ ಬೇವರ್ಸಿ. ನಮ್ಮ ಮರ್ಯಾದೆ ತೆಗ್ದೆ ಕಣಿ. ಜನಕ್ಕೆ ಎಷ್ಟೋ ಜನ ಕಾಲಿಗೆ ಗುಸು ಪಿಸಿ ಮಾತಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಾಗೈತಿ ಇವತ್ತು ಆಲೇನೆ. ಎಷ್ಟೋ ಜನಕ್ಕೆ ಗೊತ್ತಾಗೈತೆ ಕಣೆ ನೀನು ಪ್ರೆಗ್ನೆಂಟ್ ಅಂತ ಹೇಳಿ. ವೀಣಾ ಆಂಟಿ ಅತ್ಲಾಗಿ ಯಾಕೆ ಬೈತೀಯ? ಸುಸು ನಿನಗೆ ಗೊತ್ತಾಗೋದಿಲ್ವಿ? ಹಿಂಗೇನ ಇದ್ರೆ ಬಂದು ಹೇಳೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಅತ್ತೆಯರು ಪಾಪ ಹೇಳಿರಮ್ಮ ಅವತ್ತು. ನಾನೇನೆ ಕೇಳಲಿಲ್ಲ ಪಾಪ ಬಂದು ಹೇಳಿರು. ಅಲ್ಲ ನೀನಂತೂ ಒಟ್ಟು ಬಿಟ್ಟಾಳ ನನ್ನ ಮಗಳನ್ನು ಅಂತದೇ ಮಾಡ್ದಲ್ಲ. ನೀನು ತಕ್ಕ ಬಂದು ನಿನ್ನಂತ ಬುದ್ಧಿನೇ ಕಲ್ತಳು. ಅದಕ್ಕೆ ಮತ್ತೆ ನಿಮ್ಮ ಅಣ್ಣರು ನಿಮ್ಮ ಅತ್ತೆಯರು ಯಾರು ನೀನು ಮಾತಾಡ್ಸಲ್ಲ. ಅಲ್ಲ ನೀನು ಇಂಥ ಬದುಕು ಮಾಡೋಕ್ಕೆ ಮತ್ತೆ ಅಲ್ಲ ಬಿಡು ಹೋಗ್ಲಿ ಅಂತೀಯಲ್ಲೇ. ನೀನಂತೂ ಮದುವೆ ಆಗಿರೋಳು, ನೀನು ಹೆಂಗೆ ಕುಣಿದ್ರು ನಡೀತೈತೆ. ಇಬ್ಬರಲ್ಲ ಅಂದರೆ 3 ಗಂಟೆಗಳು ಇದ್ರು ಅವಳಿಗೆ ಅಂತಾರೆ. ಇವಳಿಗೆ ಯಾರಂತಾರೆ? ಮದುವೆ ಆಗಿಲ್ಲ, ಮದುವೆಗಿನ ಮುಂಚೆನೇ ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಗೊತ್ತಾಗಲ್ಲ. ಬಿಡು ಆಂಟಿ ಹೋಗ್ಲಿ ಅಂತ ಹೇಳ್ತಾ ಇದೆಯಲ್ಲ. ಇವಾಗ ನೋಡು ಎಂಥ ಕೆಲಸ ಆಗೈತಿ. ಆಂಟಿ ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ನು ಯಶನ್ ಹೋಗಿ ನೀನೇ ಮದುವೆ ಆಗ್ಬೇಕಣ ಅಂತೇಳಿ ಅವನ್ನ ಕರ್ಕೊಂಬಂದು ಮದುವೆ ಮಾಡಿಸ್ರಿ ಅಷ್ಟೇನೆ. ಅಲ್ಲಿ ಸರಿಯಾಗುತ್ತೆ. ಸುಮ್ಮನೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತ ಇದ್ದೀರಾ? ಏನೋ ಆಗೈತೆ ಮಂಗೆ ಅಷ್ಟೊಂದು ನೀವು ಏನು ಮಾಡೋಕ್ಕಾಗುತ್ತೆ? ಏನು ಆಗೈತಿ ಇವಾಗ. ಆಗೋಗಿರೋದು ಏನು ಮಾಡೋಕ್ಕಾಗಲ್ಲ. ಮುಂದೆ ಆಗೋದು ನೋಡ್ಕೋಬೇಕು. ಇವಾಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಯಾವತ್ತೂ. ಮುಂದೆ ಏನಾಗುತ್ತೆ ಏನು ಅಂತೇಳಿ ಮುಂದ್ಲದು ಯೋಚನೆ ಮಾಡಬೇಕೆ ಹೊರತು ಆಗೋಗಿರೋದನ್ನ ನಾವು ಎಷ್ಟು ಮಾತಾಡಿ ಎಷ್ಟು ನಾವು ಗೋಳಾಡಿದ್ರು ಅದೇನು ಆಗೋದಿಲ್ಲ. ಅದೇನಾಗಬೇಕು ಅದೇ ಆಗೋದು. ಇವಾಗೇನು ನೀನು ಎಷ್ಟೇ ಗೋಳಾಡಿ ನೀನು ಎಷ್ಟೇ ಬೈದ್ರು ಅವಳನ್ನ ಇವಾಗೇನಾದರೂ ಆಗಂಗೈತಾ? ಏನು ಆಗಲ್ಲ. ಅಷ್ಟೇನೆ. ಇವಾಗ ಅವನ್ನ ಕರ್ಕೊಂಬಂದು ಆ ವೇಷನ ಮಾತಾಡಿ ಮದುವೆ ಮಾಡ್ಸೋದು ಕಲೀರಿ. ಸುಮ್ಮನೆ ನಾನು ಹೇಳ್ದಷ್ಟು ಕೇಳ್ರಿ. ಸರಿಯಾಗಿ ಮಾಡಿದ್ಲು ತಗ. ನಾನು ಹೇಳ್ತಿದ್ದೆ ಬಡ್ಕೊಂತಿದ್ದೆ. ಸರಿಯಾಗಿ ಆಗೈತಿ ಇವತ್ತು. ಸರಿಯಾಗೈತಿ. ದೇವರಮ್ಮ ಸರಿಯಾದ ಕೊಟ್ಟ. ಸುಮ್ಮನಿರು ಬಸ್ಲಿ, ಸುಮ್ಮನಿರು. ನೀನು ಬಾಯಿನ್ನೆ ಅಂತದ ಬಡ್ಕೊಂಡು ತಂದಿ. ಇವತ್ತು ನಮ್ಮ ಮನೆ ಹಂಗಾಗೈತಿ ಅಂದರೆ ಹೇಳ್ಬಾರ್ದು. ಹೋಗತ್ತ. ಎಷ್ಟು ನಮಗೆ ಇವತ್ತು ಮರ್ಯಾದೆ ಹೋಗೈತಿ ಅಂದ್ರೆ ನಿಜವಾಗ್ಲೂ ಯಪ್ಪ ರಾಮ ದೇವ್ರೇ, ಯಪ್ಪ ದೇವ್ರೇ, ಏನಪ್ಪ ಇದು ವಿಚಿತ್ರ ಅನ್ನಿಸ್ತೈತಿ ನಮ್ಗಂತೂ.
ಅಷ್ಟೇ ಹೋಯ್ತೀನಿ ನಾ ಅವನಿಗೆ ಕೊಟ್ಟು ಮದುವೆ ಮಾಡೋದೇನೆ. ಅವನೇನಮ್ಮ ಇದಕ್ಕೆಲ್ಲ ಕಾರಣ, ಅವ್ನು ಹೋಗಿ ಕೇಳ್ತೀವಿ. ಕೇಳಣ ಅವನ್ನ. ಅವನಪ್ಪ ಕೇಳ್ರಿ, ಇದಕ್ಕೆಲ್ಲ ಕಾರಣ ಅವನೇ. ಯೇಸುನೇ ಇದಕ್ಕೆಲ್ಲ ಕಾರಣ. ಯೇಸುನೇ ಇದಕ್ಕೆಲ್ಲ ಕಾರಣ ಗೊತ್ತಾ? ಯೇಸುನೇ ಇದಕ್ಕೆಲ್ಲ ಕಾರಣ. ಅವನ್ನೇ ಮದುವೆ ಆಗ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಅವನ್ನೇ ಮದುವೆ ಆಗ್ತೀನಿ, ನನ್ನ ಜೀವನ ಇದ್ದಿದ್ದಾಗುತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಹಿಂಗೆ ಆಗೈತೆ ಇವಾಗ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ? ಅರಿವಿರಬೇಕು, ಬುದ್ಧಿ ಇರಬೇಕು. ಸುಮ್ಮನೆ ಲದ್ದಿ ಇರೋದಲ್ಲ. ನಾನು ನನ್ನ ಮಗಳಿಗೆ ಬುದ್ಧಿ ಐತೆ, ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದ್ದಾಳೆ, ಬುದ್ಧಿ ಐತೆ ಅನ್ಕೊಂಡಿದ್ದೆ. ನಿನಗೆ ಬುದ್ಧಿ ಇಲ್ಲ, ತಲೆಯಲ್ಲಿ ಲದ್ದಿ ಐತೆ, ಸಗಣಿ ಐತೆ, ಸಗಣಿ ತುಂಬ್ಕೊಂಡೈತೆ. ಅದಕ್ಕೆ ಇಂಥ ಕೆಲಸ ಮಾಡ್ಕೊಂಡಿದ್ಯಾ. ನಿನ್ನ ತಲೆಯಾಗಂತೂ ದೇವರಾಣೆಗೂ ಬುದ್ಧಿ ಇಲ್ಲ ಕಣೆ, ಬುದ್ಧಿ ಇಲ್ಲ ನಿನ್ನ ತಲೆಯಾಗೆ. ಅಯ್ಯ ಅಮ್ಮ, ಯಾಕೆ ಹಂಗೆ ಬೈತೀಯ? ಅಲ್ಲ ನಮ್ಮ ಅಮ್ಮ ನೋಡಿ ಹೆಂಗೆ ಬೈತಾ ಇದ್ದೆ. ಅಲ್ಲ ಹಿಂಗೆ ಬೈದ್ರೆ ನಾನು ಏನು ಮಾಡೋಣ ಹೇಳು? ಅಲ್ಲ ಹೆಂಗೆ ಬೈತಾ ಇದೆಯಾ? ನಾನು ಸುಮ್ಮನೆ ಬಿಡ್ತಾರೇನೆ? ಸುಮ್ಮನೆ ಬಿಡ್ತಾರೆ? ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ನಿನ್ನ ಮೇಲೆ. ಯಪ್ಪ ದೇವ್ರೆ, ಇವತ್ತು ಕಾಲನ ಎದುರಿಗೆ ಕಾಲ ನೋಡುವಾಗ ಮುಸ್ರಿ ತಿಕ್ತಾಳಲ್ಲ, ಮುಸ್ರಿ ಎಲ್ಲ ತಿಕ್ತಾಳಲ್ಲ ಅವ್ರ ಮಗಳು ನಂಗೆ ಇಕ್ಕಬೇಕಾಗಿತ್ತು. ಇವತ್ತು ಅನ್ನಿಸ್ತಾ ಐತೆ ನನಗೆ. ಆ ಹುಡುಗಿ ಮಾರಾಗಿತ್ತು ನಮ್ಮಮ್ಮ. ಒಳ್ಳೇದು, ಇವತ್ತು ನೆನೆಸ್ಕೋಬೇಕು, ಎದ್ದು ಕೈ ಮುಗಿಬೇಕು. ಆ ಹುಡುಗಿಗೆ ಮಾರಾಗಿತ್ತು ನಮ್ಮಮ್ಮ. ಒಬ್ರು ಸಹವಾಸ ಮಾಡಿಲ್ಲ, ಏನಿಲ್ಲ. ನೋಡು, ಅವನು ಯಾರನ ಶಿಲ್ಪಮ್ಮನ ಮಗ ಅವಳನ್ನ ಮಾತಾಡ್ಸಿದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಲು. ಒಬ್ರು ಮಾತಾಡ್ಸಿಲ್ಲ ಮಾರಾಗಿತ್ತು. ಗೌರವಾಗಿರೋ ಹೆಣ್ಮಕ್ಳು ಲಕ್ಷಣ ಅದು. ನೀನು ಬಿಟ್ಟಿದ್ಯಾ, ಅವಳು ಬಿಟ್ಟು ಕುಕ್ಕಾಣವಳು ಅಷ್ಟೇ. ನೀನು ಬಾಯಿ ಇಲ್ದಾಳ, ಅವಳು ಬಾಯಿ ಇಲ್ದಾಳ, ಸರಿಯಾಗೈತಿ. ಗೌರವಾಗಿರ್ಬೇಕು, ಗೌರವಾಗಿರೋ ಹೆಣ್ಮಕ್ಳು ಲಕ್ಷಣ ಅದು. ಮನೆಯಾಗ ಕಸ ಮುಸ್ರೆ ಮಾಡೋದು, ಮನೆ ಹಚ್ಕಟ್ಟಾಗಿ ಇಕ್ಕೆಂಬೋದು, ಬಾಕಲು ತೊಳೆಯೋದು, ಅದೆಲ್ಲನ ಗೌರವಾಗಿರೋ ಹೆಣ್ಮಕ್ಳು ಲಕ್ಷಣ. ಈಗ ಹಿಂಗೆ ಆಡ್ಬಿಡಂಗೆ ಆಟ ಆಡವು, ಅಲೆದಲ್ಲಿ ಬಿಸಾಕು ಬೀದಿ ತಿರುಗ್ತಿರ್ತಾವ ಅಷ್ಟೇ. ನೀನು ಮಗಳು ಆಡ್ಬಿಡಂಗೆ ಆಟ ಆಡ್ತಾಳೆ ಅಷ್ಟೇ. ಅದು ಗೌರವಾಗಿಲ್ಲದೇನು ಗೌರವಾಗಿರೋ ಅಂದ್ರೆ ಇರುತ್ತೆ. ಹೆಂಗೆ ಬೇಕು ಹಂಗೆ ಬಿಟ್ಟು ಗೌರವಾಗಿರು ಅಂತಂದ್ರಿ ಹೆಂಗಾಗುತ್ತೆ? ಅಲ್ಲಿ ಗೌರವನೂ ಓತು, ಎಲ್ಲ ಓತು. ರಂಗಜ್ಜೆ ಸುಮ್ಮನಿರತ್ತ. ನೀನಂತ ಏನು ಬಡ್ಕಂಬಂಗಿ ಬೈತೀಯ. ಇವಾಗ ಬೆಲ್ಲ ಸಿಕ್ಕಂಗಾಗೈತಿ ಅಜ್ಜಿಗೆ. ಮುಚ್ಚೆ ಸಾಕು, ನೀನೇನು ದೊಡ್ಡದಾಗಿ ಹೇಳಕ್ ಬಚ್ಚೆ ದಡ್ಡ ಇದು ಅಮ್ಮಂಗೆ. ಫಸ್ಟೇ ನಿನ್ನೆ ಸರಿ ಇಲ್ಲ, ನಿನ್ನೆ ಅದಕ್ಕೆ ಮತ್ತೆ ನಿನ್ನಂಗೆ ಆಗೈತಿ ಉಳ್ದನು. ನಿನ್ನ ಜೊತೆ ಸೇರ್ಕೊಂಡು ಇವಳಂಗೆ ಆಗೈತಿ. ಅಲ್ಲ ಬಂದು ಹೇಳೋಕ್ಕಾಗ್ತಿರ್ಲಿಲ್ಲ ಸುಸಿ ಅಂಬಾಳು ನನಗೆ. ಪಾಪ ಅವ್ರು ಹೇಳಿರ್ಕಣಪ್ಪ, ಅವ್ರ ಅದಕ್ಕೇನು ಇಬ್ಬರಳನು ಬಂದು ಹೇಳಿರು, ಅಕ್ಕ ಹಿಂಗೆ ಬರ್ತಾಳೆ, ಅಲ್ಲಿಗೆ ಬರಬೇಡ್ರಿ, ಅವಳು ಬುದ್ಧಿನೇ ಕಳಿಸ್ತಾಳೆ, ನೋಡು ಕಳಿಸ್ಬೇಡ ನಿನ್ನ ಮಗಳನ್ನ ಅಂತ ಹೇಳಿರು. ಪಾಪ ನನಗೆ ಗೊತ್ತೇ ಆಗಲಿಲ್ಲ ಅಮ್ಮ. ಯಾವಾಗ ನೋಡಿ ಅವಳು ತಕ್ಕೋಗಿ ನಾನು ಅವಳನ್ನೇ ಕೇಳ್ಕೋಬೇಕು. ಇವತ್ತು ನನ್ನ ಮಗಳನ್ನ ನಿನ್ನ ಮಗನಿಗೆ ಯಾಕೆ ಕೊಟ್ಟೇನು ಅಂತೇಳಿ ಅವತ್ತೇ ನಾನು ಬಂದಿದ್ದೆ. ಹೆಂಗೆ ಬೇಕು ಹಂಗೆ ಬೈದಿದ್ದೆ. ಇವತ್ತು ಹೋಗಿ ನಾನೇ ಅವಳ ಹತ್ರ ಕೇಳಂಗಾತಲ್ಲ, ಕೊನೆಗೆ ಸೋತು ನಾನೇ ಹೋಗಂಗಾತಲ್ಲ ಅವಳ ತಕ್ಕೆ. ನನಗೆ ಅವಳಿಗೂ ಮೊದಲೇ ಆಗ್ತಿರ್ಲಿಲ್ಲ. ನಾವಿಬ್ರು ಎಷ್ಟು ನಾವು ಜಗಳ ಮಾಡ್ಕೊಂಡು ನನಗೂ ಅವಳಿಗೂ ಆಗ್ತಾನೆ ಇರಲಿಲ್ಲ. ಅಂಥದ್ರಾಗ ಇವತ್ತು ಅವಳನ್ನೋ ಕೇಳೋಂಥ ಪರಿಸ್ಥಿತಿ ಬಂತಲ್ಲೇ ನನಗೆ. ಅವಳಿಗೂ ನನಗೂ ಮೊದಲೇ ಒಂದು ಗಾಳಿ ಆಗ್ತಿರ್ಲಿಲ್ಲ. ನನ್ನ ಮಗುಗೇನೆ ಕೊಟ್ಟು ಮದುವೆ ಮಾಡ್ತೀವಿ ನೋಡಿ. ಇನ್ನೇನು ಮಾಡೋಕ್ಕಾಗಲ್ಲ, ಇವಾಗ ಬೇರೆ ವಿಧಿನೇ ಇಲ್ಲ. ಅಷ್ಟೇ, ನಿನ್ನ ಜೀವನ ನೀನು ಸಾಯ ತಕ್ಕ ಇಷ್ಟೇ. ನೀವು ಮರ್ಯಾದೆ ಕಳ್ಕೊಂಡಿದ್ಯಾ, ಇಂಥ ಕೆಲಸ ಇಂಥ ಬದುಕು ಮಾಡ್ಕೊಂಡಿದ್ಯಾ ಅಂದರೆ ಲವ್ ಮಾಡ್ತಾರೆ, ಮಸ್ತಾಗಿ ಲವ್ ಮಾಡ್ತಾರೆ, ಎಂತೆಂಥ ಕೆಲಸಗಳು ಮಾಡ್ತಾರೆ. ಇಂಥದ್ದು ಮಾಡ್ಕೊಂಡ್ರೆ ಇನ್ನು ಉದ್ಧಾರ ಆದಂಗೆ ಎಚ್ಚರಿಕೆ ಇರಬೇಕು. ಹೆಣ್ಮಕ್ಳು ಇವಾಗೇನು ಮಸ್ತಾಗಿ ಲವ್ ಮಾಡ್ತಾರೆ, ಮಾತಾಡ್ತಾರೆ, ಅಲ್ಲಿ ಕಿಸ್ಕೊಂಡು ಅಲ್ಲೂ ಇಲ್ಲೂ ಫೋನ ಮಾತಾಡ್ಕೊಂಡು ಅಷ್ಟರಾಗಿರ್ತಾರೆ. ನಿನ್ನಂಥ ಇಂಥ ಕೆಲಸ ಮಾಡ್ಕೊಂಬಲ್ಲ, ಬುದ್ಧಿ ಇಲ್ಲದ ಕೆಲಸನ ಲವಡಿ. ಹಂಗಿನ ಬೇರೆದೇ ಅದನ್ನು ಸುಮ್ಮನೆ ಮಾತಾಡಿಸ್ಕೊಂಡು ಆಯ್ ಬಾಯ್ ಅನ್ಕೊಂಡಿದ್ದಿದ್ರು ಹಿಂಗೆ ಮರ್ಯಾದೆ ಹೋಗ್ತಿರ್ಲಿಲ್ಲ. ಇಂಥ ಕೆಲಸ ಮಾಡಿದ್ಯಾ ಆಮೇಲೆ ಮರ್ಯಾದೆ ಓತು ಅಂತಲೇನೆ. ಬಿಡು, ಇವಾಗ ಎಷ್ಟು ಬೈದ್ರೆ ಏನು ಬಂದಂಗೆ ಹೋಗವ್ನು ಕೇಳೋನ್ ಬಾ. ಮದುವೆ ಆಗ್ಬಾ ಅಂತ ಹೇಳಿ ಕೇಳೋನ್ ಬಾ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ಅವ್ನಿಗೆ ಕೊಟ್ಟು ಮದುವೆ ಮಾಡ್ತೀವಿ. ಇವಾಗ ಡಾಕ್ಟ್ರ್ ಏನು ಮಾಡೋಕ್ಕೆ ಬರಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳವ್ರೆ. ಅವನಿಗೆ ಕೊಡ್ತೀವಿ, ಅವನೇ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಮ್ಮಿಬ್ರು ತಗೋ ನಾವು ಅಲ್ಲಿಂದಲೂ ಕೇಳ್ಕೊಂಬಂದ್ವಿ, ಯಾರು ಇದಕ್ಕೆ ಕಾರಣ, ಯಾರು ಅಂತ. ಅವನೆಲ್ಲ ಅಕ್ಕಮ್ಮನ ಮಗ ಯಶು ಅಂತ ಹೇಳಿ ಹೇಳಿದಾಳೆ. ಅದಕ್ಕೇನೆ ಇವಾಗ ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.